ಮದುವೆ ಆದಮೇಲೆ ಜೀವನ ಬದಲಾಗುತ್ತೆ ಅಂತ ಎಲ್ಲರೂ ಅಂದುಕೊಳ್ತಾರೆ. ಆದರೆ ಮಕ್ಕಳು ಬಂದ ಮೇಲೆ ಕೆಲವು ಹೆಂಡತಿಯರು ಹೆಂಡತಿ ಮಾತ್ರ ಅಲ್ಲ, ಅಮ್ಮ, ಕೆಲಸದವಳು, ಮನೆ ದಾಸಿ ಎಲ್ಲವೂ ಆಗಿಬಿಡ್ತಾರೆ. ಇದು ಅಂಥದ್ದೇ ಒಂದು ಕಥೆ. ನಂದನ್ ಮತ್ತು ಸೌಮ್ಯ ಮದುವೆಯಾದ ಮೊದಲ ವರ್ಷಗಳು ಚೆನ್ನಾಗಿದ್ದವು. ಪ್ರೀತಿ, ಮಾತು, ನಗು. ನಂತರ ಮಕ್ಕಳಾದರು. ಮೊದಲು ಒಂದು ಮಗಳು ಅನು, ಮತ್ತೆ ಒಂದು ಮಗ ಆರ್ಯ. ಸೌಮ್ಯ ಜೀವನವನ್ನೇ ಮಕ್ಕಳಿಗೆ ಕೊಟ್ಟಳು. ಹೆಂಡತಿ, ತಾಯಿ ಮಾತ್ರ. ಮಕ್ಕಳಾದ ಮೇಲೆ ನಂದನ್ಗೆ ಸೌಮ್ಯ ಹೆಂಡತಿ ಆಗಿರಲಿಲ್ಲ, ಅವಳು ಅಮ್ಮ ಮಾತ್ರ. ಅವಳ ದಣಿವು ಕಾಣಲಿಲ್ಲ, ಅವಳ ಕನಸುಗಳ ಪ್ರಶ್ನೆ ಬರಲಿಲ್ಲ. ಅವನು ಹೇಳ್ತಿದ್ದ ಮಾತು ಒಂದೇ, ನಾನು ದುಡಿತಾ ಇದ್ದೀನಿ ಅಲ್ವಾ, ಇನ್ನೇನು ಬೇಕು ನಿನಗೆ? ರಾತ್ರಿ ಮಕ್ಕಳಿಗೆ ಊಟ ಮಾಡಿಸಿ ಅವರ ಹೋಮ್ವರ್ಕ್, ಅವರ ನಿದ್ರೆ. ಸೌಮ್ಯ ಕುಳಿತುಕೊಳ್ಳುವಾಗ ಅವಳ ಜೊತೆ ಮಾತನಾಡುವವರು ಯಾರೂ ಇರಲಿಲ್ಲ. ಒಂದು ದಿನ ಅವಳು ಕೇಳಿದಳು, ನನಗೆ ಸ್ವಲ್ಪ ಟೈಮ್ ಕೊಡ್ತೀರಾ? ನಂದನ್ ಉತ್ತರಿಸಿದ, ಇದೆಲ್ಲ ಡ್ರಾಮಾ ಬಿಡು, ನೀನು ಅಮ್ಮ ಅಲ್ವಾ? ಆ ಮಾತು ಅವಳ ಮನಸ್ಸನ್ನೇ ಒಡೆದಿತ್ತು. ಮಕ್ಕಳು ನೋಡಿದ ಸತ್ಯ. ಮಕ್ಕಳು ದೊಡ್ಡವರಾಗ್ತಿದ್ದರು. ಅವರು ಗಮನಿಸುತ್ತಿದ್ದರು ಅಮ್ಮನ ಕಣ್ಣೀರು ಮತ್ತು ಅಪ್ಪನ ನಿರ್ಲಕ್ಷ್ಯ. ಒಂದು ದಿನ ಮಗಳು ಅನು ಕೇಳಿದಳು, ಅಪ್ಪ, ಅಮ್ಮ ಯಾವಾಗಲೂ ಅಳ್ತಿರೋದು ಯಾಕೆ? ನಂದನ್ ಉತ್ತರ ಕೊಡಲಿಲ್ಲ. ದೊಡ್ಡ ಹೊಡೆತ. ಒಂದು ದಿನ ಸೌಮ್ಯ ಅಸ್ವಸ್ಥಳಾದಳು. ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಮನೆಯ ಕೆಲಸವೂ ಮಾಡಿದ್ದಳು. ಅಚಾನಕ್ ಆಗಿ ಕುಸಿದು ಬಿದ್ದಳು. ಆಸ್ಪತ್ರೆಯಲ್ಲಿ ಡಾಕ್ಟರ್ ಹೇಳಿದ ಮಾತು, ಇದು ದೇಹದ ಕಾಯಿಲೆ ಅಲ್ಲ, ಇದು ತುಂಬ ಕಾಲದ ಮಾನಸಿಕ ಒತ್ತಡ. ಗಂಡನ ಕಣ್ಣು ತೆರೆಯಿತು. ಆಸ್ಪತ್ರೆ ಬೆಡ್ ಮೇಲೆ ನಿಶ್ಶಬ್ದವಾಗಿ ಮಲಗಿದ್ದ ಸೌಮ್ಯ ಅವಳ ಮೊಬೈಲ್ನಲ್ಲಿ ಒಂದು ನೋಟ್ ಕಂಡ ನಂದನ್. ನಾನು ಕೆಟ್ಟ ಹೆಂಡತಿ ಅಲ್ಲ, ನಾನು ಕೇವಲ ದಣಿದ ಅಮ್ಮ. ಆ ಕ್ಷಣದಲ್ಲಿ ಅವನ ಈಗೋ ಮುರಿದು ಬಿತ್ತು. ಮಕ್ಕಳ ಮಾತು. ಮಗ ಆರ್ಯ ಅವನ ಕೈ ಹಿಡಿದು ಹೇಳಿದ, ಅಪ್ಪ, ಅಮ್ಮ ನಗ್ಬೇಕು, ನೀವು ಮತ್ತೆ ಹಳೆಯದಂತೆ ಇರಬೇಕು ಅಂದು ನಂದನ್ ಅತ್ತನು ಮೊದಲ ಬಾರಿಗೆ ಹೃದಯದಿಂದ. ನಂದನ್ ಬದಲಾದ. ಸೌಮ್ಯಗೆ ಟೈಮ್ ಕೊಟ್ಟ. ಮಕ್ಕಳ ಮುಂದೆ ಅವಳಿಗೆ ಗೌರವ ಕೊಟ್ಟ. ಸೌಮ್ಯ ಮತ್ತೆ ನಗಲು ಶುರು ಮಾಡಿದಳು. ಆ ನಗು ಮಕ್ಕಳಿಗೂ ಬದುಕು ಕಲಿಸಿತು. ಮಕ್ಕಳಿಗಾಗಿ ಬದುಕುವ ಹೆಂಡತಿಯನ್ನು ಮಕ್ಕಳ ಮುಂದೆ ಅವಮಾನ ಮಾಡಬೇಡಿ. ಅವಳ ನಗು ಇದ್ದರೆ ಮಾತ್ರ ನಿಮ್ಮ ಸಂಸಾರ ಜೀವಂತವಾಗಿರುತ್ತದೆ. ಈ ಕಥೆ ನಿಮ್ಮ ಮನಸ್ಸಿಗೆ ತಟ್ಟಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.